ಮೊದಲೇ ಮಳೆ ಇಲ್ಲದೆ ಕಂಗಾಲಾಗಿರುವಂತಹ ಕಾವೇರಿ ಕೊಳ್ಳದ ರೈತರು ಕೃಷಿಗೆ ನೀರಿಲ್ಲದೆ ಪರದಾಡ್ತಿದ್ದಾರೆ. ಈ ನಡುವೆ ತಮಿಳುನಾಡಿಗೂ ನೀರು ಹರಿಸಬೇಕಾ ಅನ್ನೋ ಟೆನ್ಷನ್ ನಲ್ಲಿರುವಂತಹ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇಂದು ನಡೆದಿರುವಂತಹ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ನಿಗದಿತ ಮಟ್ಟದ ಮಳೆ ಬಾರದ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚಿಸಲಾಗಿದೆ. ಹಾಗಾದರೆ ಈ ಸಭೆಯಲ್ಲಿ ಏನೇನಾಯಿತು ಈ ವರದಿ. ಸದ್ಯಕ್ಕೆ ತಮಿಳುನಾಡಿಗೆ ಹರಿಯಲ್ಲ ಕಾವೇರಿ ನೀರು. ಯಥಾಸ್ಥಿತಿ ಕಾಪಾಡುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ. ಹೌದು, ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ನಿರೀಕ್ಷೆಯಂತೆ ಮಳೆ ಬಂದಿಲ್ಲ. ಗಾಯದ ಮೇಲೆ ಬರೆ ಎಂಬಂತೆ ತಮಿಳುನಾಡು ತಮ್ಮ ಪಾಲಿನ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಹೋಗಿತ್ತು. ಆದರೆ ಕರ್ನಾಟಕದ ಸಮರ್ಥ ವಾದದಿಂದ ಬೀಸು ದೊಣ್ಣೆಯಿಂದ ರಾಜ್ಯ ಸರ್ಕಾರ ಪಾರಾಗಿದೆ. ಕಾವೇರಿ ನೀರು ಬಿಡುವ ಸಂಬಂಧ ಸಿಡಬ್ಲ್ಯೂಆರ್ಸಿಯ ಸಭೆ ದೆಹಲಿಯಲ್ಲಿ ಇಂದು ನಡೆಯಿತು. ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ 31.4 ಟಿಎಂಸಿ ನೀರು ಕೊಡಬೇಕಿದ್ದು ಮಳೆಯಿಲ್ಲದ ಕಾರಣ ಒಳಹರಿವು ಇಲ್ಲದಂತಾಗಿದೆ. ಹೀಗಾಗಿ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕದ ಸಿಡಬ್ಲ್ಯೂಆರ್ಸಿ ಮುಂದೆ ಮನವಿ ಮಾಡಿದೆ. ಇರೋ ನೀರನ್ನ ಕುಡಿಯಲು ಮಾತ್ರ ಬಳಸಿಕೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಲಾಗಿದೆ. ಕರ್ನಾಟಕದ ಮನವಿಯನ್ನ ಆಲಿಸಿರೋ ಸಿಡಬ್ಲ್ಯೂಆರ್ಸಿ ಸದ್ಯ ತಮಿಳುನಾಡಿಗೆ ಯಾವುದೇ ನೀರನ್ನ ಬಿಡದಂತೆ ಸೂಚಿಸಿದೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆಗಿತ್ತು ಇವತ್ತು. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆಯಿತು. ಅವರು ಕುಡಿಯೋ ನೀರಿಗೆ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ತಮಿಳುನಾಡವರು ಕೂಡ ನಮಗೆ ನೀರು ಬಿಡಿ ಅಂತ ಅವರು ಕೂಡ ಸಹಜವಾಗಿ ಅವರ ರಾಜ್ಯದ ರೈತರಿಗೆ ನೀರು ಬೇಕು, ಕುಡಿಯೋ ನೀರು ಬೇಕು ಅಂತೆಲ್ಲ ಅವರು ಕೂಡ ಕೇಳಿದರು. ಆಮೇಲೆ ನಮ್ಮ ಅಡ್ವೈಸರು ಸುಮಾರು 15-20 ವರ್ಷದಿಂದ ಅವರ ಅಡ್ವೈಸರ್ ಆಗಿರೋದು ಅವರು ಮತ್ತು ನಮ್ಮ MD ಅವರು VC ಮೀಟಿಂಗಲ್ಲಿ ಸೇರಿ ನಮ್ಮ ರಾಜ್ಯದ ಸ್ಥಿತಿಗತಿ ಅಂದರೆ ನೀರಿನ ಸ್ಥಿತಿಗತಿ ಎಲ್ಲ ಹೇಳಿದ್ದಾರೆ. ಅದು ನೋಡಿ ಅವರು ರಿಸರ್ವ್ ಮಾಡಿ, ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಇದು ತಕ್ಷಣಕ್ಕಿಲ್ಲ. ಇನ್ನು ತಮಿಳುನಾಡಿನಲ್ಲಿ ಬೆಳೆ ಬೆಳೆಯಲು ನೀರು ಕೇಳಿದ್ದು ಸರಿಯಾದ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆ ಕುಡಿಯುವ ನೀರಿಗೆ ಆದ್ಯತೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಿಕೊಂಡು ಬರಲಾಗ್ತಿತ್ತು. ಈ ತಿಂಗಳಾಂತ್ಯಕ್ಕೆ ಅಥವಾ ಮುಂದಿನ ತಿಂಗಳು ಮಳೆ ಬರುವ ಸಾಧ್ಯತೆ ಇದೆ. ಆದರೆ ಅಲ್ಲಿಯವರೆಗೂ ಕಾವೇರಿ ಕೊಳ್ಳದ ರೈತರು ಸಹ ಕಾಯಬೇಕಾ ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಮಾತ್ರ ಕನ್ನಂಬಾಡಿ ಕಟ್ಟೆಯ ನೀರು ಬಳಕೆಗೆ ಸಿಡಬ್ಲ್ಯೂಆರ್ಸಿ ಸೂಚಿಸಿದೆ. ಇದರಿಂದ ಕರ್ನಾಟಕಕ್ಕೆ ಜಯ ದೊರೆತಿದ್ರೂ ಮುಂದಿನ ಸಿಡಬ್ಲ್ಯೂಆರ್ಸಿ ಸಭೆಯನ್ನ ಜುಲೈ 28ಕ್ಕೆ ನಿಗದಿ ಮಾಡಿದೆ. ಅಷ್ಟರಲ್ಲಿ ಮಳೆ ಬಂದ್ರೆ ಏನು ಮಾಡಬೇಕು, ಬರದಿದ್ರೆ ಏನು ಮಾಡಬೇಕು ಅಂತ ಅಂದು ನಿರ್ಧಾರವಾಗಲಿದೆ.